ಮಕ್ಕಳು ಹೊಟ್ಟೆಲ್ಲಿ ಮಕ್ಕಳಿಲ್ಲ ಗಂಟಲ್ಲಿ ನೀರಿಲ್ಲ ಅಂತ ಹೇಳ್ತಾರಲ್ಲ. ಮಕ್ಕಳಿಲ್ಲದ ಮೇಲೆ ಪ್ರಾಣ ಮಡಿಕೊಂಡು ಈ ದೊರೆ ಮೇಲೆ ಬಾಳಬ್ಯಾಡ್ದು ಬದುಕಬ್ಯಾಡ್ದು ಅಂತೇಳಿ ಅಂಗಡಿಗೆ ಸಾಲಕ್ಕೆ ಹೋಗಿ ಆಗ ಪೌಲಿಗೆ ಪಾಷಾಣವನ್ನು ತಕೊಂಡು ಆ ಸೋಮಪ್ಪ ಪೌಲಿಗೆ ಪಾಷಾಣವ ಅರಮನೆಗೆ ಸಾಗಿ ಬರ್ತಾನೆ. ಪೌಲಿಗೆ ಪಾಷಾಣ ತಗದು ಸೋಮಪ್ಪ ಅರಮನೆಗೆ ಸಾಗಿ ಬರ್ತಾನೆ. ಯಾವಾಗ ಮಾದೇವಮ್ಮನ ಕೈಗೆ ತಂದು ಕೊಟ್ರಂತೆ ಆ ವಿಷವನ್ನ ತಂದು ಕೊಟ್ಟಾಗ ನುಚ್ಚಕ್ಕೆ ಹಾಕಿ ಆ ತಾಮ್ರದ ಪಾತ್ರೆಯನ್ನು ಮಡಗಿ ಒಲೆ ಮೇಲೆ ಆಗ ಕಾಯಿಸ್ತಿರುವಳಂತೆ. ಬಿಸಿದ ಗಂಜಿಯನ್ನ ಕಾಯಿಸಿ ಗಂಡ ಹೆಂಡತಿ ಇಬ್ರು ಪ್ರಾಣ ಬಿಡಬೇಕು. ಮಕ್ಕಳಿಲ್ಲ ಮೇಲೆ ಯಾರಿಗಾಗಿ ಬಾಳಬೇಕು, ಯಾರಿಗಾಗಿ ಇರಬೇಕು. ಈ ಅರಮನೆ ಈ ಅಂತಸ್ತು ಈ ಒಂದು ಚಿನ್ನ ಇದ್ರೆ ಏನ್ ಪ್ರಯತ್ನ? ಮಕ್ಕಳು ಮನೇಲಿ ಆಡುವಂತ ಮಕ್ಕಳಿಲ್ಲದ ಮೇಲೆ ಈ ಒಂದು ಚಿನ್ನ ಹಣ ಆಸ್ತಿ ಜಮೀನೆಲ್ಲ ಯಾರು ಬೇಕು? ಏನಕ್ಕೆ ಬೇಕಿದೆಲ್ಲ ಎಲ್ಲ ಯಾರು ಬೇಕು? ನಾವು ಸ್ವತಃ ಗೊತ್ತಕೋದವ ಇಲ್ಲ ಬರುವಾಗ ಏನಾರು ತಗೊಂಡ್ಬಂದವ ಇಲ್ವಲ್ಲ ಅಂತ ಹೇಳಿ ಸೋಮಪ್ಪ ಮಾದೇವಮ್ಮ ದುಃಖ ಮಾಡುವಾಗ ಆ ವಿಷದ ಹಬೆಯನ್ನ ಕಾಯಿಸ್ತಿತ್ತಲ್ಲ, ಬಿಸಿದ ಜ್ವಾಲೆ ಕಾಯ್ತಾ 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 ಕೈಲಾಸ ಮುಟ್ಟು ಬಿಡುತ್ತಂತೆ. ಅವಾಗ ಯಾವಾಗ ಕೈಲಾಸ ಮುಟ್ಟು ಬಿಡುತ್ತೋ ಆ ಕೈಲಾಸ ಯಾವಾಗ ಮುಟ್ಟು ಬಿಡುತ್ತೋ ಆಗ ಅವತ್ತು ಮಹಾಶಿವರಾತ್ರಿ ಹಬ್ಬವಂತೆ. ದೇವತೆಗಳೆಲ್ಲ ಪರಮಾತ್ಮನ ಪರಮೇಶ್ವರನ ಆತ್ಮಲಿಂಗವನ್ನ ದೃಷ್ಟವನ್ನ ಪಡ್ಕೊಂಡು ತಮ್ಮ ತಮ್ಮ ಲೋಕ ಕೊಂಟಗಿರುವರಂತೆ. ತಮ್ಮ ತಮ್ಮ ಲೋಕ ಕೊಂಟೋದಾಗ ಪಾರ್ವತಿ ಪರಮೇಶ್ವರ ಕೈಲಾಸದಲ್ಲಿ ಏಕತ್ವವಾಗಿ ಸರ್ಸ ವಿನ್ನದನ್ನ ಹಾಡ್ಕೊಂಡು ಆ ಕಡೆ ಆಟವನ್ನ ಹಾಕ್ತಿರೋರಂತೆ. ಆ ಕಡೆ ಹಾಡುವಾಗ ಆಗ ಈ ಜಗನ್ಮಾತೆ ಪಾರ್ವತಿಗೆ ಅರಿವಾಗ್ಬಿಡ್ತಂತೆ ಈ ಭೂಲೋಕದಲ್ಲಿ ಕಾಯಿಸ್ತಾರಂತ ವಿಶ್ವ ಜ್ವಾಲೆ. ಕಿಲಿ 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 ಅಂತ ಯಾವಾಗ ಪಾರ್ವತಿ ಆದಂತ ಜಗನ್ಮಾತೆ ನೆಗೆದು ಬಿಟ್ಲು ಈ ಪರಮೇಶ್ವರಂಗ ಹತ್ತು ಬಿಡ್ತು ಪಾರ್ವತ, ನೀನು ಬಿಟ್ರೆ ನಾನು, ನಾನು ಬಿಟ್ರೆ ನೀನು, ಈ ಕೈಲಾಸದಲ್ಲಿ ಏಕತ್ವವಾಗಿ ನಾನು ನೀನು ಇರುವಾಗ ಕಾರಣ ಏನು? ನೆಗದಂತ ಕಾರಣ ಏನು?